చేసినటువంటి ఒక్కలిగర బంధువులకి అలాగే కళాకారులకి మరి అలాగే విచ్చేసినటువంటి అందరికి కూడా పేరు పేరున ప్రత్యేకంగా ధన్యవాదాలు తెలియజేసుకుంటూ అందరికి కూడా స్వాగత సుమాంజలు తెలియజేసుకుంటాం. దయచేసి మరి వాళ్ళ కనిపించలేదంటే ఇక్కడ కొంచెం వెనక్కి జరగాలంట, దయచేసి ఇక్కడ కొంచెం ప్లీజ్. మరి అలాగే విచ్చేస్తున్నారు విచ్చేస్తున్నారు వారికి స్వాగత సుమాంజలి తెలియజేసుకుంటూ శ్రీ శ్రీనాథ్ గారు కోలార్ వారిని వేదికలు రావాల్సిందిగా కోరుకుంటున్నాము. శ్రీ దేవరాజులు గారు బీజేపీ కోలార్ వారిని వేదికలు రావాల్సిన సాధనగా ఆహ్వానిస్తున్నాం. శ్రీ శివన్న గారు ఆలంగూరు గారి వారు అలాగే కమిటీ సభ్యులైనటువంటి శ్రీ పి కేశవరెడ్డి గారిని వేదికలు రావాల్సిందిగా కోరుకుంటున్నాం. అలాగే కమిటీ సభ్యులు శ్రీ ఎంసి సురేంద్ర గారిని వేదికలు రావాల్సిందిగా ಸುಮಾರು 4-5 ಲಕ್ಷ ಮತದಾರರು ಇರ್ತಕ್ಕಂಥ ಒಂದು ಆಂಧ್ರ ಪ್ರದೇಶದಲ್ಲಿ OBCಗೆ ಇವತ್ತು ಕೇಂದ್ರ ಸರ್ಕಾರ ಪರಿಗಣಿಸದೇ ಇರತಕ್ಕಂಥದ್ದನ್ನ ನನ್ನ ಗಮನಕ್ಕೆ ತಂದಿದ್ದೀರಿ. ಪರಮಪೂಜ್ಯ ಸ್ವಾಮೀಜಿಯವರು ನಾನು ಇಬ್ಬರು ಕೇಂದ್ರ ಸರ್ಕಾರದಲ್ಲಿ ಇವತ್ತು OBCಗೆ ಆಂಧ್ರ ಪ್ರದೇಶದ ನಮ್ಮ ಒಕ್ಕಲಿಗ ಸಮಾಜವನ್ನ ಇವತ್ತು ಸೇರ್ಪಡೆ ಮಾಡಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ನಿಮಗೆ ಧ್ವನಿಗೂಡಿಸಿ ಮಾಡ್ತೀವಿ ಅಂತಕ್ಕಂಥ ಮಾತಾಡಿ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಅತ್ಯಂತ ಅದ್ದೂರಿಯಾಗಿ ಕೆಂಪೇಗೌಡರ ಒಂದು ನೆನಪನ್ನು ಮಾಡಿಕೊಂಡಿರ್ತಕ್ಕಂಥ ನೀವೆಲ್ಲರಿಗೆ ನಾನು ನಿಜಕ್ಕೂ ಅಭಿನಂದನೆಗಳನ್ನ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನಾವೇನು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅದಕ್ಕೆ ಸರಿಸಮನಾಗಿ ಇವತ್ತು ಈ ಒಂದು ಸಣ್ಣ ಒಂದು ಹೋಬಳಿಯ ಕೇಂದ್ರ ಇರ್ಬೋದು ಈ ವಿಕೋಟೆಯಲ್ಲಿ ಇಷ್ಟು ಅದ್ದೂರಿಯಾಗಿ ತಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಿಜಕ್ಕೂ ಕೆಂಪೇಗೌಡರ ಬಗ್ಗೆ ನೀವು ಹುಟ್ಟಿರ್ತಕ್ಕಂಥ ಅಭಿಮಾನ ಕನ್ನಡ ನಾಡಿನಲ್ಲಿ ನಾವೇನಿದ್ದೇವೆ ನಮ್ಮನ್ನು ಮೀರಿಸ್ತಕ್ಕಂಥ ರೀತಿಯ ಅಭಿಮಾನ ನೀವು ಹೊಂದಿರತಕ್ಕಂಥದ್ದು ಎಲ್ಲರಿಗೂ ಬಹಳ ದೊಡ್ಡ ಹೆಮ್ಮೆಯನ್ನು ತಂದಿರತಕ್ಕಂಥ ವಿಚಾರ. ನಿಮ್ಮ ಜೊತೆಯಲ್ಲಿದ್ದೇನೆ. ನನಗೆ ಯಾವುದೋ ಒಂದು ತುರ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಒಂದು ದೂರವಾಣಿ ಕರೆಯ ಮುಖಾಂತರ ಏನು ನನಗೆ ಸಂದೇಶ ಬಂದಿದೆ ಅದಕ್ಕೆ ಹೋಗ್ಬೇಕಂತ ಅನಿವಾರ್ಯತೆ ಇದೆ. ನಿಮ್ಮಲ್ಲಿ ಕ್ಷಮೆ ಕೊಡ್ತೇನೆ. ಮತ್ತೊಂದು ಬಾರಿ ನಾನು ತಮ್ಮ ಈ ಒಂದು ವಿಕೋಟೆ ಗ್ರಾಮಕ್ಕೆ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಮಯವನ್ನ ನಿಮ್ಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ
ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಬಂಧು. ಕೊನೆಯವರೆಗೂ ಇಲ್ಲೇ ಇದ್ದು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಭಾವನೆ ಇತ್ತು. ತುರ್ತಾದ ಒಂದು ಕಾರ್ಯಕ್ರಮ ಬಂದದ್ರಿಂದ ಅವರು ಮಧ್ಯದಲ್ಲಿ ಹೊರಟದಕ್ಕೆ ನೀವು ಯಾರು ಬೇಸರ ಮಾಡ್ಕೊಳ್ಬೇಡಿ. ರಾಜ್ಯವನ್ನ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಳಿದಂತವರು ಪ್ರಸ್ತುತ ಬೃಹತ್ ಕೈಗಾರಿಕೆ ಮಂತ್ರಿಯಾಗಿ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ನಾವೆಲ್ಲರೂ ಕೂಡ. ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ, ಕೆಂಪೇಗೌಡರು ನಮ್ಮ ಒಕ್ಕಲಿಗ ಬಂಧು ಆದರೂ ಕೂಡ ಬೆಂಗಳೂರನ್ನ ಕಟ್ಟುವ ಸಂದರ್ಭದಲ್ಲಿ ಒಂದು ನಾಡು ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ರೆ ಸಕಲ ಧರ್ಮೀಯರು ಸಕಲ ಜನಾಂಗದವರು ಕೂಡ ಒಟ್ಟು ಕೂಡಬೇಕು, ಒಟ್ಟಾಗಿ ಶ್ರಮಿಸಬೇಕು ಅನ್ನೋ ಕಾರಣಕ್ಕೆ 64 ಪೇಟೆಗಳನ್ನ ಜಾತಿ ಆಧಾರಿತ ಪೇಟೆಗಳು ಅನ್ನೋ ರೀತಿಯಲ್ಲಿ ಹೊರಗಡೆಗೆ ಕಾಣಿಸುತ್ತೆ. ಆದ್ರೆ ಅದಾಗಲ್ಲ, ಅದು ಕೌಶಲ್ಯವನ್ನ ಆಧರಿಸಿರ್ತಕ್ಕಂಥ ಪೇಟೆಗಳು. 2003 ಕೆಂಪೇಗೌಡರ ಪ್ರತಿಮೆಯನ್ನ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ 108 ಅಡಿ ಕೆಂಪೇಗೌಡರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ನಿಮಗೆ ಗೊತ್ತಿರಬಹುದು. ಉದ್ಘಾಟನೆಯನ್ನ ಮಾಡಿ ಲೋಕಾರ್ಪಣೆ ಮಾಡಿದಂತಹವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು. ಆ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು ನರೇಂದ್ರ ಮೋದಿಜಿಯವರು. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಂಡ್ ಥಿಂಕಿಂಗ್ ಸೋ ಅಬೌಟ್ skilling, reskilling and upskilling. But fortunately today we have unveiled a 108 feet tall statue of Kempegowda who founded Bangalore. About 500 years ago, ಎಷ್ಟು ವರ್ಷ? 500 ವರ್ಷಗಳ ಹಿಂದೆನೇ ಕೆಂಪೇಗೌಡರು ಇವತ್ತು 500 ವರ್ಷಗಳ ನಂತರ, ಇದು ಪ್ರಧಾನಮಂತ್ರಿಗಳ ಮಾತು ನಾನು ಹೇಳ್ತಾ ಇದ್ದೀನಿ, 500 ವರ್ಷಗಳ ನಂತರದಲ್ಲಿ ನಾವು ಕೌಶಲ್ಯದ ಬಗ್ಗೆ ಏನು ಮಾತನಾಡ್ತಾ ಇದ್ದೀವಲ್ಲ, ಈ ಕೆಲಸವನ್ನ ಕೆಂಪೇಗೌಡರು 500 ವರ್ಷದಿಂದನೇ ಮಾಡಿಬಿಟ್ಟಿದ್ರು. ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಈಸ್ ಎ ಪಯನರ್ ಇನ್ ದ ಫೀಲ್ಡ್ ಆಫ್ ದ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಯೋಚನೆ ಮಾಡಿ. ವರ್ಷಗಳ ಹಿಂದೆ ಆಳಿ ಹೋದಂತ ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರ ಬಗೆಗೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಹಲವಾರು ವಿಚಾರಗಳಲ್ಲಿ ಆದರ್ಶಪ್ರಾಯರು ಅಂತ ಹೇಳಿದ್ರೆ, ಅಂತಹ ವಂಶದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾವೆಷ್ಟು ಧನ್ಯರು ಮತ್ತು ನಮ್ಮ ಹೆಗಲ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ನಾವು ಹೇಗೇಗೋ ಹಾಡ್ಲಿಕ್ಕೆ ಹೊರಟ್ರೆ ಏನ್ ಹೇಳ್ತಾರೆ ಗೊತ್ತಾ? ಹೇಗೇಗೋ ಬಿಹೇವ್ ಮಾಡ್ಲಿಕ್ಕೆ ಹೋದ್ರೆ ಏನ್ ಹೇಳ್ತಾರೆ? ಮೊನ್ನೆ ತಾನೇ ದೊಡ್ಡ ಕೆಂಪೇಗೌಡರ ಜಯಂತಿಯನ್ನ ಮಾಡಿದ್ದಾರೆ. ಕೆಂಪೇಗೌಡರು ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಆಗಿದ್ದವರು. ಅಡ್ಮಿನಿಸ್ಟ್ರೇಷನ್ ನ ಕೊಡೋದಕ್ಕೂ ಪೂರ್ವದಲ್ಲಿ ಅವರು ಏನಾಗಿದ್ರು? ರಾಜರಾಗಿದ್ದಂತವರು. ಇಂತಹ ರಾಜರ ವಂಶಕ್ಕೆ ಸೇರಿದಂತವ್ರು ಯಾಕಪ್ಪ ಹಿಂಗ ಆಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಒಳ್ಳೆ ಸಂಭ್ರಮದ ಕಾರ್ಯಕ್ರಮ ಮಾಡ್ತಾ ಇದ್ರು ಕೂಡ, ದಿಸ್ ಇಸ್ ದ ಕೈಂಡ್ ಆಫ್ ರೆಸ್ಪಾನ್ಸಿಬಲ್ ಪ್ರೋಗ್ರಾಮ್ ವಿಚ್ ವಿ ಹ್ಯಾವ್ ಬಿನ್ ಕಂಡಕ್ಟಿಂಗ್ ಇಯರ್. ಅಂತಹ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವೆಲ್ಲರೂ ಕೂಡ ಆಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಿ. ಒಬ್ಬೊಬ್ಬರ ಹೆಸರನ್ನು ಹೇಳೋಕೆ ಸಮಯ ಜಾಸ್ತಿ ಆಗುತ್ತೆ. ನನ್ನ ಬಲಗಡೆ ಅಮರನಾಥ್ ರೆಡ್ಡಿ ಅವರು ಕೊಡ್ತಿದ್ದಾರೆ. ಸಾಕಷ್ಟು ವಿಚಾರಗಳು ನಿಮ್ಗೆ ಹೇಳಿದ್ರಲ್ವ ಮಠದ ಬಗೆಗೆ. ಈಗಿನವರ ಸಂಬಂಧ ಅಲ್ಲ, ಆದಿಚುಂಚನಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರ ಅಂತರಂಗದ ಶಿಷ್ಯರಾಗಿದ್ದಂಥವರು ಅಮರನಾಥ್ ರೆಡ್ಡಿ ಅವರು. ನನಗೆ ಇವತ್ತು ಕೂಡ ನೆನಪುಂಟು, ತಿರುಪತಿ ಬೆಟ್ಟದಲ್ಲಿ ಒಂದು ಧರ್ಮಸಭೆ ನಡೆದಿತ್ತು. ತಿರುಪತಿ ಬೆಟ್ಟದ ತುದಿಯಲ್ಲಿ ಅವತ್ತು ದೊಡ್ಡ ಗುರುಗಳು ಬೆಂಗಳೂರಿನ ಹೆಲಿಕಾಪ್ಟರ್ ನಲ್ಲಿ ನಮ್ಮ ತಿರುಪತಿ ಏರ್ಪೋರ್ಟ್ ನಲ್ಲಿ ಇಳಿದು ಹೋಗ್ಬೇಕಾದ್ರೆ ಗುರುಜಿ ಹೊರಟ ಕಾರು ಅಮರನಾಥ್ ರೆಡ್ಡಿ ಅವರ ಕಾರು. ಅವರು ಮುಂದೆ ಕೊಡ್ತಿದ್ರು, ನಾನು ಹಿಂದೆ ಕೊಡ್ತಿದ್ದೆ ದೊಡ್ಡವ್ರ ಜೊತೆನಲ್ಲಿ. ಅಮರನಾಥ್ ರೆಡ್ಡಿಗೆ ಹೇಳಿದ್ರು, ನೋಡಪ್ಪ ಯಾರಂತೆ ಪ್ರವಾಸಕ್ಕೆ ಹೋಗ್ಬೇಡಿ, ಹೇಳಿ ಕೇಳಿ ನಮ್ಮ ತಿರುಪತಿ ಬೆಟ್ಟ ಇದೆಯಲ್ಲ, ಪುರಾಣದ ಕಾಲದಲ್ಲಿ ಇದು ಭೈರವನ್ ಬೆಟ್ಟ ಆಗಿತ್ತು ಗೊತ್ತಾ ನಿಮ್ಗೆ? ಯಾವಾಗ ಭೃಗು ಮಹರ್ಷಿ ಬಂದು ಈ ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠ ಯಾರು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಾಗ, ಆ ಕತೆ ನಿಮ್ಗೆ ಗೊತ್ತಲ್ವಾ? ಆ ಸಂದರ್ಭದಲ್ಲಿ ಗೊತ್ತಿಲ್ವಾ ಕತೆ ನಿಮ್ಗೆ? ಎಷ್ಟು ಜನ ಗೊತ್ತು ಕೈ ಐತಿ? ಗೊತ್ತಿಲ್ಲ ಅಂತ ಕತೆ ಹೇಳ್ತೀನಿ, ಗೊತ್ತಿದ್ರೆ ನಾನು ಹಾಗೆ ಮುಂದಕ್ಕೆ ಹೋಗ್ತೇನೆ. ಬಹಳ ಬುದ್ಧಿವಂತರಿದ್ರಿ ನೀವು. ಇದು ಕತೆ ಗೊತ್ತು ಹೇಳ್ತೇನೆ, ನಿಮ್ಗೆ ಗೊತ್ತಿದೆ.
ಆ ದೇವಲೋಕದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತಾ ಇರ್ತಾರೆ, ಹೌದಾ? ಯಾಗ ಮಾಡಿದ್ಮೇಲೆ ಯಾಗದ ಅಂತಿಮ ಫಲವನ್ನ ಕಲ್ಮಿನೇಷನ್ ಫ್ರೂಟ್ ಅಂತ ಕರಿತೀವಲ್ಲ, ಆ ಯಾಗದ ಎಸೆನ್ಸ್ ಅನ್ನ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರು ಯೋಚನೆ ಮಾಡಿರ್ಲ ಒಂದು ಯಾರಿಗೆ ಕೊಡಬೇಕು ಅಂತ. ಕೊನೆಗೆ ತ್ರಿಮೂರ್ತಿಗಳಿಗೆ ಕೊಡಬೇಕು ಅಂತ ಯೋಚನೆ ಮಾಡೋದು. ಯಾರ್ಯಾರು ತ್ರಿಮೂರ್ತಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಜನಕ್ಕೆ ಕೊಡ್ಬೇಕು. 3 ಜನದಲ್ಲಿ ಯಾರೋ ಒಬ್ಬರಿಗೆ ಕೊಡ್ಬೇಕು. ಒಬ್ಬರಿಗೆ ಕೊಟ್ರೆ ಒಬ್ಬರಿಗೆ ಬೇಜಾರಾಗುತ್ತೆ, ಒಬ್ಬ ಬರಲ್ಲ, ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈ 3 ಜನದಲ್ಲಿ ಶ್ರೇಷ್ಠ ಯಾರು ಅಂತ ತಿಳ್ಕೊಂಡು ಬರ್ಲಿಕ್ಕೆ ಅಂತ ಒಬ್ಬ ಋಷಿಯನ್ನ ಕಳಿಸ್ಕೊಡ್ತಾರೆ. ಯಾರು ಕಳಿಸ್ತಾರೆ? ಭೃಗು ಮಹರ್ಷಿಯನ್ನ ಕಳಿಸ್ಕೊಡ್ತಾರೆ. ಹೇಳಿ ಕೇಳಿ ಕೋಪಿಷ್ಟ ಮನುಷ್ಯ. ಅವರು ಫಸ್ಟ್ ಎಲ್ಲಿಗೆ ಹೋಗ್ತಾರೆ? ಕೈಲಾಸಕ್ಕೆ ಹೋಗ್ತಾರೆ. ಆ ಕೈಲಾಸದಲ್ಲಿ ಈಶ್ವರ ಕಲ್ಲಿನ ತರ ಕುಳಿತುಬಿಟ್ಟಿದ್ದ. ಹೀಗೆ ಕಲ್ಲಿನ ತರ ಕುಳಿತಿರ್ತಕ್ಕಂಥ ಈಶ್ವರನ ನೋಡಿ ನಾನು ಬಂದ್ರು ಕೂಡ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ಶಾಪ ಕೊಟ್ಟನಂತೆ. ನಾನು ಬಂದಾಗ ಕಲ್ಲಿನ ತರ ನೀರು ಕುಳಿತಿರೋದ್ರಿಂದ ಮುಂದೆ ಭೂಲೋಕದಲ್ಲಿ ಜನಗಳು ನಿನ್ನನ್ನ ಪೂಜೆ ಮಾಡೋದಲ್ಲ, ಕಲ್ಲನ್ನ ಪೂಜೆ ಮಾಡ್ಲಿ ಅಂತ ಹೇಳಿದ್ರು. ಇವತ್ತು ನಾವೆಲ್ಲ ಈಶ್ವರನ ಯಾವ ರೂಪದಲ್ಲಿ ಪೂಜೆ ಮಾಡ್ತೇವೆ? ಶಿವಲಿಂಗ ರೂಪದಲ್ಲಿ ಪೂಜೆ ಮಾಡ್ತೇವೆ. ಅಲ್ಲಿಂದ ಸೀದಾ ಸತ್ಯಲೋಕಕ್ಕೆ ಹೋದ. ಸತ್ಯಲೋಕ ಯಾರ್ದು? ಬ್ರಹ್ಮನದು. ಬ್ರಹ್ಮನು ಕೂಡ ಗೊತ್ತಿಲ್ಲದ ಹಾಗೆ ಕುಳಿತುಬಿಟ್ಟ. ಅವನಿಗೂ ಶಾಪ ಕೊಟ್ಟ, ಭೂಲೋಕದಲ್ಲಿ ಯಾರು ಕೂಡ ಪೂಜನೆ ಮಾಡಬಾರ್ದು ಅಂತ. ಕೊನೆ ಪಕ್ಷ ಶಿವನಿಗೆ ಪೂಜನಾರ ಮಾಡಿ ಬೇರೆ ರೂಪದಲ್ಲಿ ಅಂತನಾದ್ರೂ ಹೇಳಿದ್ನು. ಆದ್ರೆ ಬ್ರಹ್ಮನಿಗೆ ನೋ ಒನ್ ಶುಡ್ ವರ್ಶಿಪ್ ಬ್ರಹ್ಮ ಇನ್ ಕಲಿಯುಗ ಇನ್ ಆನ್ ಪ್ಲಾನೆಟ್ ಅರ್ತ್ ಅಂತ ಶಾಪ ಕೊಟ್ಟ. ಅದಕ್ಕೆಲ್ಲಾದ್ರೂ ಬ್ರಹ್ಮನ ದೇವಸ್ಥಾನ ನೋಡಿದೀರಾ? ಅದು ಇನ್ನು ಉಳಿದಿರೋದು ಒಂದೇ ಒಂದು. ಯಾವುದು? ವೈಕುಂಠ ಅಲ್ವಾ? ವೈಕುಂಠಕ್ಕೆ ಹೋದ. ಅಷ್ಟೊತ್ತು ತಾಯಿ ಲಕ್ಷ್ಮಿ ಜೊತೆನಲ್ಲಿ ಒಂದು ದೈವದತ್ತವಾಗಿರ್ತಕ್ಕಂಥ ನರ್ತನ ಮಾಡಿ ಸುಸ್ತಾಗಿ ಆರಾಮಾಗಿ ಮಲಗಿದ್ದ ಮಹಾವಿಷ್ಣು. ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ಲು. ಆ ಮನುಷ್ಯ ಆಗ್ ಮಾಡಿದ. ಎಲ್ಲಿ? ಬ್ರಹ್ಮಲೋಕದಲ್ಲಿ. ಕೈಲಾಸದಲ್ಲಿ ಇವ ಹಿಂಗ್ ಮಾಡಿದ. ಈ 3 ಜನದಲ್ಲಿ ಯಾರು ಯೋಗ್ಯರು ಅಂತ ಹುಡುಕಕ್ಕೆ ಅಂತ ಬಂದ್ರೆ ಈಗ ಆಯ್ತಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿ ಅವನಿಗೆ ಶಾಪ ಕೊಟ್ಟಿದ್ದ, ಇವನಿಗೆ ಕೋಪ ಮಾಡಿ ಬೈದಿದ್ದ. ವೈಕುಂಠಕ್ಕೆ ಬಂದಾಗ 2 ಮಾಡಲಿಲ್ಲ ಅಂತೆ. ಕಾಲೆತ್ತಿ ಸೀದಾ ವಕ್ಷಸ್ಥಳಕ್ಕೆ ಒದ್ದುಟ. ವಕ್ಷಸ್ಥಳದಲ್ಲಿ ಯಾರು ಮಲಗಿದ್ರು? ಲಕ್ಷ್ಮೀದೇವಿ ಮಲಗಿದ್ರು. ಏಟ್ ಬಿದ್ದದ್ದು ಯಾರಿಗೆ? ವಿಷ್ಣು ಒಲಿಸ್ಕೊಂಡು ಏನ್ ಮಾಡಿದ ಗೊತ್ತಾ? ಕೋಪಿಷ್ಠನಾಗಿರ್ತಕ್ಕಂಥ ಭೃಗು ಮಹರ್ಷಿಯ ಪಾದದಲ್ಲಿ ಒಂದು ಕಣ್ಣಿತ್ತಲ್ಲ, ಒತ್ತಾ ಕೋಪದ ಕಣ್ಣನ್ನ ಕಿತ್ತಾಕ್ಬಿಟ್ಟ. ಅವನು ಶಾಂತನಾಗ್ಬಿಟ್ಟ. ನಾನು ಒದ್ರೂ ಕೂಡ ಇವ ಇಷ್ಟೊಂದು ಶಾಂತಿನ ನನ್ನ ಪಾದ ಸೇವೆ ಮಾಡ್ತಾವನಲ್ಲ ಅಂತ ಹೇಳಿ ಇವನೇ ಸರ್ವಶ್ರೇಷ್ಠ ಅಂತ ಹೋಗಿ ಋಷಿಗಳಿಗೆ ಹೇಳಿದ. ಯಜ್ಞದ ಪಾದ ಯಾರಿಗೋಯ್ತು? ಮಹಾವಿಷ್ಣುವಿಗೆ ಹೋಯ್ತು. ಅವ್ರೇನೋ ಅವಾರ್ಡ್ ಕೊಟ್ರು. ಮನೆಯಲ್ಲಿ ಬೆಂಕಿ ಹತ್ತು. ಏನಾಯ್ತು ಮನೆಯಲ್ಲಿ? ಅಯ್ಯಮ್ಮ ಮೇಡಮ್ ಹೇಳಿದ್ರು. ಮೇಡಮ್ ಅಲ್ಲ, ಲಕ್ಷ್ಮಿ, ಆಧುನಿಕ ಲ್ಯಾಂಗ್ವೇಜ್ ಮಾತಾಡ್ತಿದ್ರು. ಲಕ್ಷ್ಮೀದೇವಿ ಹೇಳಿದ್ರು, ಅಲ್ಲ ನಿನ್ನ ಜಗತ್ತೆಲ್ಲ ಪೂಜೆ ಮಾಡ್ತಾರೆ ಅಂತ ನಾನು ನಿನ್ ಮದ್ವೆ ಆದ್ರೆ ನೀನು ಎಲ್ಲರ ಹತ್ರನು ಒಲಿಸ್ಕೊಂಡು ಕುತ್ಕೊಳ್ತೀಯಲ್ಲ, ನೀನ್ ನಮ್ಮನ್ನ ಹೆಂಗಿರೋದು ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಭೂಲೋಕಕ್ಕೆ ಬಂದ್ಬಿಟ್ಟು ತಾಯಿ. ಗಂಡಸರಿಗೆ ಅನ್ಸುತ್ತೆ ಒಮ್ಮೊಮ್ಮೆ ಹೆಣ್ಮಕ್ಳೇನ್ ತವ್ರ ಮನೆಗೆ ಹೋದ್ರೆ ಬಹಳ ಸಂತೋಷ ಆಗುತ್ತೆ 1-2 ದಿನ. ಆಮೇಲೆ ಏನಾಗುತ್ತೆ? ಆ ಮಕ್ಕಳು ಅಳೋದು, ಜವಾಬ್ದಾರಿ ಇವೆಲ್ಲವನ್ನ ನೋಡಿ ಅಯ್ಯಮ್ಮ ಬೇಕು ಅಂತ ಅನ್ಸುತ್ತೆ. ಸರಿ, ಲಕ್ಷ್ಮೀ ದೇವಿನ ಹುಡುಕೊಂಡು ಎಲ್ಲಿಗೆ ಬಂದದ್ದು? ಶೇಷಾಚಲಕ್ಕೆ ಬಂದದ್ದು. ಆಗ ಯಾರಿದ್ರು ಗೊತ್ತಾ? ಪುರಾಣದಲ್ಲಿ ಹೇಳ್ತಾರೆ, ಆ ಕಾಲಕ್ಕೆ ಕಾಲಭೈರವೇಶ್ವರ ಸ್ವಾಮಿ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ವೈಕುಂಠದಿಂದ ಬಂದಂತ ಯಾರಿಗೆ? ಮಹಾವಿಷ್ಣುವಿಗೆ ಆಶ್ರಯ ಕೊಟ್ಟವ್ರು ಯಾರು? ಭೈರವೇಶ್ವರ. ಆ ಆಶ್ರಯ ಕೊಟ್ಟು ರಾತ್ರಿ ಪಗಡೆ ಆಡ್ಬೇಕಾದ್ರೆ ಆ ಪಗಡೆ ಆಟದ ಯಾರು ಪಗಡೆ ಆಡಕ್ ಹೋಗ್ಬಿಡಿ, ಜೂಜಾಡ್ಲಿಕ್ಕೆ ಹೋಗ್ಬಿಡಿ. ಆ ಪಗಡೆ ಆಟದಲ್ಲಿ ಕಾಲಭೈರವೇಶ್ವರ 7 ಗಿರಿಗಳನ್ನ ಇವರಿಗೆ ಬಿಟ್ಕೊಟ್ಟು ವೆಂಕಟೇಶ್ವರ ಸ್ವಾಮಿಗೆ ಅಲ್ಲಿಂದ ಬಂದು ಚುಂಚನಗಿರಿಯಲ್ಲಿ ಸೆಟ್ಲ್ ಆದದ್ದು. ಇಷ್ಟು ಕಥೆಯನ್ನು ಅಮರನಾಥ ರೆಡ್ಡಿ ಅವರಿಗೆ ಹೇಳಿಬಿಟ್ಟು ದೊಡ್ಡವರು, ಇದು ಭೈರವನ ಇದ್ದದ್ದು ಮುಂಚೆ, ಇದೇನಾದ್ರೂ ಒಂದು ಕೆಲಸ ಮಾಡಪ್ಪ ಅಂತ ಹೇಳಿ ಜಾಗ ತೋರಿಸ್ಬಿಟ್ಟು ಹಿಂಗ್ ಹೋದ್ರು. ಇದೆಲ್ಲ ಖಾಲಿ ಜಾಗ ಇದೆಲ್ಲ ಮಾಡುವಂಥದ್ದೆಲ್ಲ ಸಿಗೋದಿಲ್ಲ, ಸುಮ್ಮನೆ ನಾನು ಬೇರೆ ಮಾಡ್ತೀನಿ ಅಂತ ಅಮರನಾಥ ರೆಡ್ಡಿ ಹೇಳಿದ್ರು. ಸರಿ, ಕಾಲ ಹಾಗೆ ಹೊರಡ್ತು. ದೊಡ್ಡವರು ಕೂಡ ಹೋದ್ರು. ದೇಹ ಬಿಟ್ಟು ನಮ್ಮ ಜೊತೆ ಹೊಡ್ಕೊಂಡು ಮತ್ತು ದೇಹ ಹೊರಟಾಯ್ತು. ಆ ನಂತರದಲ್ಲಿ ಏನಾಯ್ತು ಗೊತ್ತಾ? ಇವರು ಮಿನಿಸ್ಟರ್ ಆಗಿದ್ರು. ಯಾರು? ಅಮರನಾಥ ರೆಡ್ಡಿ ಅವರು. ಚಂದ್ರಬಾಬು ನಾಯ್ಡು ಅವರು ಗೋದಾವರಿ ಪುಷ್ಕರಂಗೆ ನಮ್ಮನ್ನ ಕರೆಸ್ಕೊಂಡಿದ್ರು.
ಗೊತ್ತಲ್ಲ 2016-17 ಗೋದಾವರಿ ಪುಷ್ಕರಂ ಟೈಮ್ನಲ್ಲಿ ಆದ ಒಂದು ಪರಿಚಯ. ಈಗಾಗಲೇ ಮಠದ ಭಕ್ತರಾಗಿದ್ದಂತ ನಮ್ಮ ಅಮರನಾಥ ರೆಡ್ಡಿಯವರು ಎಲ್ಲ ಒಟ್ಟು ಸೇರಿ ಆ ದಿನ ಪೂಜ್ಯ ಗುರುಗಳು ಹೆಲಿಕಾಪ್ಟರ್ನಿಂದ ಈಚೆಗೆ ಬಂದು ಬಾಲಾಜಿಯ ದೇವಸ್ಥಾನಕ್ಕೆ, ವೆಂಕಟರಮಣ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋ ಟೈಮ್ನಲ್ಲಿ ಯಾವ ಜಾಗವನ್ನ ತೋರಿಸಿದ್ರೋ ಅದೇ ಜಾಗವನ್ನ 20 ಎಕರೆ ಜಮೀನನ್ನ ಅಮರನಾಥ ರೆಡ್ಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಿಮ್ಮ ಆದಿಚುಂಚನಗಿರಿ ಮಠಕ್ಕೆ ಮಾಡಿಸಿಕೊಟ್ಟು ಈಗ ಅದ್ಭುತವಾಗಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಶಾಲೆ ಆ ಜಾಗದಲ್ಲಿ ಆಗಿದೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥದ್ದು ಕೂಡ ಇನ್ನೊಂದು ಪ್ರಾಜೆಕ್ಟ್ ಪ್ರಾರಂಭ ಆಗೋದಿದೆ. ಇಷ್ಟೆಲ್ಲಕ್ಕೂ ಕೂಡ ಕಾರಣ ಅಮರನಾಥ ರೆಡ್ಡಿ ಅವರ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಇನ್ನೂ ಹಲವಾರು ಯೋಜನೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಇಲ್ಲಿ ಕೆಂಪೇಗೌಡರು ನಮ್ಮ ವಂಶಸ್ಥರು, ನಮ್ಮ ಹಿರಿಯರು, ಅವರು ಎಲ್ಲ ನಾಡಿನ ಎಲ್ಲ ಜನಾಂಗದವರಿಗೂ ಎಲ್ಲ ಧರ್ಮದವರಿಗೂ ಕೂಡ ಸೇವಾ ಕ್ಷೇತ್ರಗಳನ್ನ ತೆರೆದುಕೊಟ್ಟು ಹೋಗಿದ್ದಾರೆ. ಈಗ ಚುಂಚನಗಿರಿ ಮಠ, ನಿಮ್ಮ ಮಠ ಇಲ್ಲಿಗೆ ಬಂದಿರೋದ್ರಿಂದ ಇಲ್ಲಿ ಏನಾದ್ರು ಮಾಡಬೇಕು ಎಂಬ ಮಾತುಗಳನ್ನು ಇದೊಂದಿಗೆ ಕೇಳ್ತಿದ್ರಲ್ಲ, ಇದೊಂದು ಸ್ವಲ್ಪ ಜಮೀನು ಕೊಡಿ, ಖಂಡಿತ ಇಲ್ಲಿ ಕೂಡ ಒಂದು ಸಂಸ್ಥೆಯನ್ನ ಮಾಡೋಣ, ಕೆಂಪೇಗೌಡರ ಹೆಸರನ್ನ ಪೂಜ್ಯ ಗುರುಗಳ ಹೆಸರನ್ನ ಚಿರಸ್ಥಾಯಿಯಾಗಿ ಮಾಡೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಕೊಡ್ತಿರ್ತಕ್ಕಂಥ ನಾವು ನೀವುಗಳು ಕೆಂಪೇಗೌಡರ ಅನುಯಾಯಿಗಳು, ಅವರ ವಂಶಸ್ಥರು ಅಂತ ಹೇಳ್ಕೊಳ್ಳೋದು ಎಷ್ಟು ಹೆಮ್ಮೆಯೋ, ಮುಂದೆ ಅದೇ ರೀತಿ ನಡ್ಕೊಳ್ತಕ್ಕಂಥದ್ದನ್ನು ಅಷ್ಟೇ ದೊಡ್ಡ ಜವಾಬ್ದಾರಿ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಹೇಗೇಗೋ ನಡ್ಕೊಳ್ಳಿಕ್ಕೆ ನಾವು ಹೋದ್ರೆ ಜಗತ್ತು ಪ್ರಶ್ನೆ ಮಾಡುತ್ತೆ. ಮಕ್ಕಳಿಗೆ ಯೂನಿಫಾರ್ಮ್ ಹಾಕ್ತಾರೆ ಗೊತ್ತಾ? ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಹಾಕೊಂಡು ಯಾವ್ದಾದ್ರು ಅಂಗಡಿ ಹತ್ರ ಬೇರೆ ಬೇರೆ ಕಡೆ ನಿಂತ್ರೆ ಅಲ್ಲಿ ಅಂಗಡಿಯವ್ರು ಫೋನ್ ಮಾಡಿ ಹೇಳ್ತಾರೆ, ನಿಮ್ ಶಾಲೆಯ ಮಗು ಬಂದು ನಮ್ಮ ಅಂಗಡಿ ಹತ್ರ ಬಂದು ಹಿಂಗೆಲ್ಲ ಚೇಷ್ಟೆ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಐಡಿ ಕಾರ್ಡ್ ಅಲ್ಲ, ಯೂನಿಫಾರ್ಮ್ ಇಟ್ಸೆಲ್ಫ್ ಇಸ್ ಐಡಿ ಕಾರ್ಡ್. ಹೇಗೋ ಹಾಗೆ ಕೆಂಪೇಗೌಡರ ವಂಶಸ್ಥರು ಅಂತ ಹೇಳ್ಕೊಳ್ತಕ್ಕಂಥ ನಾವುಗಳು ಕೆಂಪೇಗೌಡರ ರೀತಿಯಲ್ಲಿ ವಿಷನರೀಸ್ ಆಗ್ಬೇಕು, ಕ್ರಿಯಾಶೀಲರಾಗಬೇಕು, ಸರ್ವರನ್ನು ಪ್ರೀತಿಯನ್ನ ಮಾಡುವಂತಹರಾಗಬೇಕು. ಕೆಂಪೇಗೌಡರು ಏನು ಕಾಣಿಕೆಯನ್ನ ಬೆಂಗಳೂರು ಮುಖಾಂತರ ನಾಡಿಗೆ ಕೊಟ್ಟು ಹೋದ್ರೋ ಅಂತಹದೇ ರೀತಿಯಲ್ಲಿ ವಿಷನರೀಸ್ ಆಗಿ ನಾವು ನಾಡನ್ನ ಕಟ್ಟುವ ಕಾಯಕದಲ್ಲಿ ತೊಡಗಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೇ ಭಾಗದಲ್ಲಿ ಕೆಂಪೇಗೌಡರಿಗೂ ಮೂಲ ವಂಶಸ್ಥರು ಒಂದು ವಂಶ ಇತ್ತು. ನೀವು ಕೇಳಿದ್ರೆ ಗೊತ್ತಿಲ್ಲ, ಗೊತ್ತಾ ನಿಮ್ಗೆ? ಕೆಂಪೇಗೌಡರ ಮೂಲ ವಂಶಸ್ಥರು ಗಂಗಾ ಸಾಮ್ರಾಜ್ಯದ ನಿರ್ಮಾಣದಲ್ಲಿ ಅವರ ತಾತ ಮುತ್ತಾತಿರು ಅಂದ್ರೆ ನಮ್ಮ ಇನ್ನೂ ಪೂರ್ವಜರು ಇದ್ದದ್ದು 3ನೇ ಶತಮಾನದಲ್ಲಿ 1800 ವರ್ಷಗಳ ಕಾಲ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಆಡಿ ಹೋದ್ರು. ಅದರ ಮೊದಲ ರಾಜಧಾನಿ ಬಂದು ನಮ್ಮ ಕೋಲಾರದಲ್ಲಿ ಪ್ರಾರಂಭ ಆದಂತಹದ್ದು. ಅದಕ್ಕೋಸ್ಕರ ನಾವು ನಾಡನ್ನ ಆಳಿದಂತಹವರು, ನಾಡನ್ನ ಕಟ್ಟಿದಂತಹವರು, ಅದೇ ಪರಂಪರೆಯಲ್ಲಿ ಬಂದಂತಹವರು ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು ಕರ್ನಾಟಕದಲ್ಲಿ ನಿಮಗೆ ಗೊತ್ತಲ್ವಾ? ಇಡೀ ದೇಶದಲ್ಲಿ ವಿಧಾನಸೌಧಗಳು ತುಂಬಾ ಮುಖ್ಯ, ಬಹುಮುಖ್ಯ. ಅಂತಹ ಎಲ್ಲ ವಿಧಾನಸೌಧಗಳಿಗಿಂತ, ಎಲ್ಲ ರಾಜ್ಯಗಳ ವಿಧಾನಸೌಧಗಳಿಗಿಂತ ತುಂಬಾ ಸುಂದರವಾದ ವಿಧಾನಸೌಧ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಅದನ್ನ ಕಟ್ಟಿದವರು ಯಾರು? ಅವ್ರು ಯಾವ ವಂಶಕ್ಕೆ ಸೇರಿದವರು? ಕೆಂಪೇಗೌಡ ವಂಶಕ್ಕೆ ಸೇರಿದವರು. ಕನ್ನಡ ಸಾಹಿತ್ಯಕ್ಕೆ 1800 ವರ್ಷಗಳ ಇತಿಹಾಸ ಇದೆ, ಶಾಸ್ತ್ರೀಯ ಸನ್ಮಾನ ಬಂದಿದೆ. ಹೌದಾ? ಯಾರಪ್ಪ? ಕುವೆಂಪು ಯಾರ ವಂಶಸ್ಥರು? ಕೆಂಪೇಗೌಡರ ವಂಶಸ್ಥರು. ಇನ್ನು ಈ ರೀತಿ ಆನಂತರದಲ್ಲಿ ನಮ್ಮ ಕೆಂಗಲ್ ಹನುಮಂತೇಂದ್ರ ಆದ್ಮೇಲೆ KC ರೆಡ್ಡಿಯವರು ಮುಖ್ಯಮಂತ್ರಿ, ನಂತರದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾದರು, ಆನಂತರ SM ಕೃಷ್ಣ ಅವರಾದ್ರು, ಸದಾನಂದ ಗೌಡರಾದ್ರು, ಕಡದಾಳ್ ಮಂಜಪ್ಪನವರು, ಆಮೇಲೆ ಕುಮಾರಸ್ವಾಮಿ ಅವರು 2 ಬಾರಿ. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಆಡ್ತಾ ಇರ್ತಕ್ಕಂಥವ್ರು ಕೂಡ DK ಶಿವಕುಮಾರ್. ಅವ್ರ ತಂದೆಯವರ ಹೆಸರೇನು ಗೊತ್ತಾ? ಕೆ ಇದೆಯಲ್ಲ, ಡಿ ದೊಡ್ಡಾಲ್ನಳ್ಳಿ ಅವರ ಅಪ್ಪನ, ಅವರು ಹುಟ್ಟಿದ ಊರು. ಕೆ ಅಂತಂದ್ರೆ ಕೆಂಪೇಗೌಡರು. DK ಶಿವಕುಮಾರ್ ಅವರ ತಂದೆಯವರ ಹೆಸರು ಕೂಡ ಕೆಂಪೇಗೌಡರು. ಅದೇ ವಂಶಸ್ಥರು ಇವಾಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ನಿಂತು ನೋಡಿದ್ರೆ ಎಷ್ಟು ದೂರ ಕಾಣಿಸುತ್ತೋ ಅಷ್ಟು ದೂರ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಮನಸ್ಸು ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಮಾಡಿದ ಆ ಒಂದು ಸಂಕಲ್ಪ ಮುಂದೊಂದು ದಿನ ಅಧಿಕಾರವನ್ನ ಮಾಡಿ ರಾಜನಾಗ್ತಕ್ಕಂಥ ಸಂದರ್ಭ ಬಂದಾಗ ಅವರು ಅಷ್ಟೇ ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದರು. ಟೇಕ್ ಹೋಮ್ ಮೆಸೇಜ್ ಏನು? ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ವಿಷನ್ ಅನ್ನ ಸೆಟ್ ಮಾಡ್ತಕ್ಕಂಥ ಕೆಲಸವನ್ನು ಅಪ್ಪ ಅಮ್ಮಂದ್ರು ಮಾಡಿದ್ದೆ ಆದ್ರೆ ಆ ಮಕ್ಕಳು ಮುಂದೆ ಕೆಂಪೇಗೌಡರು ಅಂತ ದೊಡ್ಡ ಒಬ್ಬ ಮುತ್ಸದ್ದಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿಷನ್ ಅನ್ನ ಸೆಟ್ ಮಾಡೋಣ, ಅಂತಹ ಮಕ್ಕಳನ್ನ ನಾವು ಸೃಜಿಸೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ
ಕೋಟದಲ್ಲಿ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಖಂಡಿತ ನಾನು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಸಂಶಯ ಇತ್ತು. ನಮ್ಮ ಶ್ರೀನಾಥ್, ನಮ್ಮ ಶಂಕರಪ್ಪನವರು ಇವರೆಲ್ಲ ಹೇಳೋ ಸಂದರ್ಭದಲ್ಲಿ ಅನುಮಾನದಲ್ಲಿ ಬಂದು ನೋಡಿದ್ರೆ ಅದ್ಭುತವಾದ ನಮ್ಮ ಕುಮಾರಣ್ಣವರು ಅದೇ ಮಾತನ್ನು ಹೇಳಿ ಹೋದ್ರು. ಏನು ಬೆಂಗಳೂರು ಕರ್ನಾಟಕದಲ್ಲಿ ಕೆಂಪೇಗೌಡರು ಮಾಡ್ತೀವಲ್ಲ ಕಾರ್ಯಕ್ರಮವನ್ನ ಅಷ್ಟೇ ಅದ್ಭುತವಾಗಿ ಅದಕ್ಕೂ ಮುಂಚೆ ಇನ್ನೂ ಒಂದು ಹೆಜ್ಜೆ ಭಕ್ತಿಯಿಂದ ಈ ಕಾರ್ಯಕ್ರಮ ಮಾಡಿದಿರಿ ಅಂತ. ಅದಕ್ಕಾಗಿ ನೀವೆಲ್ಲರಿಗೂ ಕೂಡ ಕಾಲಬೆಳಗಿಸುವ ಆಶೀರ್ವಾದ ಇರಲಿ. ಕೆಂಪೇಗೌಡರ ಧೀಶಕ್ತಿ, ಅವರ ಒಂದು ವಿಷನ್, ಅವರ ಮುಂದಾಲೋಚನೆ, ದೂರದರ್ಶಿತ್ವ ನಮ್ಮೆಲ್ಲರ ಬದುಕಿನ ಭಾಗವಾಗಲಿ ಅಂತ ಹೇಳಿ ವೇದಿಕೆಯಲ್ಲಿ ಹಲವಾರು ಮಂದಿ ತಾವೆಲ್ಲರೂ ಕೂಡ ಕೊಡ್ತಿದ್ರಿ. ನಮಗೆ ಅವಕಾಶ ಇಲ್ಲ, ಆ ಒಂದು ಅವಕಾಶವನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಅವತ್ತಿಗೂ ಇದೆ, ಇಲ್ಲಿಯೂ ಕೂಡ ಇದೆ. ಯಾಕೆ ನಾವೆಲ್ಲರೂ ಕೂಡ ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ಇದನ್ನು ಆದಷ್ಟು ಬೇಗ OBC ಸ್ಟೇಟಸ್ ನಮ್ಮ ಸಮುದಾಯಕ್ಕೆ ಸಿಗುವ ಹಾಗೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ಖಂಡಿತ ಕೇಂದ್ರ ಸರ್ಕಾರದಲ್ಲಿ ಆ ಅವಕಾಶ ಇರೋದ್ರಿಂದ ಈಗಾಗಲೇ ಒಂದು ಸಲ ಕ್ಯಾಬಿನೆಟ್ಗೆ ಬಂದು ಅದು ಸ್ವಲ್ಪ ನಿಂತು ಇನ್ನು ಮುಂದುವರಿದ ರೀತಿಯಲ್ಲಿ ಇವಾಗ ಕುಮಾರಣ್ಣವರು ಕೂಡ ಅಲ್ಲಿ ಕೇಂದ್ರ ಮಂತ್ರಿಗಳಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧ ಇರೋದ್ರಿಂದ ಈ ಕಾರ್ಯ ಆಗುವ ಹಾಗೆ ನಾವೆಲ್ಲರೂ ಕೂಡ ಸೇರಿ ಖಂಡಿತ ಮಾಡೋಣ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ಅನುಕೂಲ ಆಗುವ ಈ ಒಂದು ಕಾರ್ಯವನ್ನು ಅದು ಕೂಡ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ವಿದ್ಯೆಯನ್ನ ಕೊಡಿ, ಕೆಂಪೇಗೌಡರ ಆದರ್ಶಗಳನ್ನ ರೂಢಿಸಿಕೊಡುವ ರೀತಿಯಲ್ಲಿ ಆ ಮಕ್ಕಳಿಗೆ ಆಧುನಿಕ ಎಜುಕೇಶನ್ ಒಂದು ಕಡೆ, ಆದ್ರೆ ಕೆಂಪೇಗೌಡರ ಆದರ್ಶಗಳನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇಂತೆಲ್ಲ ರೀತಿಯ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಎಲ್ಲರನ್ನೂ ಕೂಡ ಒಟ್ಟು ಸೇರಿಸಿಕೊಂಡು ನೀವು ಮಾಡಿದ್ರಿ. ತುಂಬಾ ಸಂತೋಷ ನಿಮಗೆ ಮತ್ತು ನಿಮ್ಮೆಲ್ಲ ಸಹಚರಿಗೆ, ಸಮುದಾಯ ಬಂಧುಗಳಿಗೆ ಮತ್ತು ಎಲ್ಲ ಮಾತೆಯರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಕಲ ಬಂಧುಗಳಿಗೂ ಕೂಡ ಭೈರವೇಶ್ವರ ಸ್ವಾಮಿಯ ಮತ್ತು ಬಾಲಾಜಿಯ ಆಶೀರ್ವಾದವನ್ನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ. కోలార్ జిల్లా నలుమూల నుండి వచ్చినటువంటి వకీలుల సభ్యులకు, తమిళనాడు నుండి వచ్చినటువంటి Somos